ನಮಸ್ಕಾರಪ್ಪ ನಮ್ಮ ಮಂದಿಗೆ ಎಲ್ಲರೂ ಹೆಂಗಿದ್ದೀರಿ? ನಾನಂತೂ ಸಾಲಿಡ್ ಆಗಿದ್ದೀನಿ. ಇವತ್ತು ಗೌರಿ ನನಗೊಂದು ಟೊಪಿಗೆ ಹಾಕಳ ಹೆಂಗೆ ನೋಡ್ರಿ ಟೊಪಿಗೆ ನಂಗೆ ಟೊಪಿಗೆ ಹೆಂಗೆ ಕಾಣುತ್ತೆ ಅನ್ನೋದು ಕಮೆಂಟ್ ಒಳಗೆ ಹೇಳ್ರಿಪ್ಪ. ಇದು ಒಂದನೇದ್ದು. ಎರಡನೇದ್ದು ವೀಡಿಯೋ ಕ್ವಾಲಿಟಿ ಆಗೈತೆ ಹೇಳ್ರಿ. ಹಿಂದೆ ಬುಕ್ಕೆ ಗಿಕ್ಕೆ ಎಫೆಕ್ಟ್ ಹೆಂಗೆ ಹೇಳ್ರಿ, ಅದೊಂದು ಕಮೆಂಟ್ ಹೇಳ್ರಿ. ಆಮೇಲೆ ಮೂರನೇದ್ದು ಸೌಂಡ್ ಎಫೆಕ್ಟ್ ಹೆಂಗೆ ಹೇಳ್ರಿ. ಯಾಕಂದ್ರೆ ನಾವು ಅಲ್ಲಿ ಒಳಗೊಂದು ಮೈಕ್ ಹಾಕ್ಕೊಂಡಿನಿ. ಯಾಕಂದ್ರೆ ಟೊಪಿಗೆ ಬಿಟ್ಬಿಡ್ರಿ. ಆಮೇಲೆ ಮೈಕು ಲೆನ್ಸ್ ಏನೈತಲ್ಲ ಎಲ್ಲ ಒಂದೇ ಕಂಪ್ನಿ ರೀ. ಅವ್ರಂಗೆ ಟೆಸ್ಟಿಂಗ್ ಮಾಡಕ್ಕೆ ಕೊಟ್ಟಾರ್ರಿ. ಓಕೆ 7 Artisans ಅಂತ ಒಂದು ಕಂಪ್ನಿ ಐತ್ರಿ. ಹಿಂದಕ್ಕೆ ಒಂದು 3-4 ವೀಡಿಯೋ ಮಾಡಿನ ಎಲ್ಲ ಮ್ಯಾನ್ಯಲ್ ಫೋಕಸ್ ಇದ್ರು. ಬಲೇ ಝಂಜಾಟಿಪ್ಪ ಮ್ಯಾನ್ಯಲ್ ಫೋಕಸ್ ಮಾಡೋದಾಗ ಅವಸರದಾಗಲ್ಲ ಫೋಕಸ್ ಮಾಡಿ ಫೋಟೋ ಹೊಡ್ಯಾಕೆ ಬರ್ತಿದ್ದಿಲ್ಲ. ಅವ್ರು ಒಂದು ಹೊಸ ಲೆನ್ಸ್ ಕೊಟ್ಟಾರ, ಮೈಕ್ರೋಫೋನ್ ಕೊಟ್ಟಾರ ಮತ್ತು ಲೆನ್ಸು ಕೊಟ್ಟಾರ. ಈ ಸಲ ಏನು ಕೊಟ್ಟಾರ ರೀ 85mm 1.8 ಅಪ್ಯಾರ್ಚರ್ ಐತಿ. ಆಟೋ ಫೋಕಸ್ ಐತ್ರಿ. ಝಕಾಸ್ ಐತ್ರಿ. ಏನು ಅವನೊಂದು ಗುದ್ದಾಡೋದು ಬೇಡ, ಮ್ಯಾನ್ಯಲ್ದಾಗ ಹಿಂಗೆ ತಿಕ್ಕಾಡೋದು ಬೇಡ. ಅದನ್ನು ಬಿಂದಾಸ್ ಸುಮ್ಮನೆ ಏಮೆಂಟ್ ಶೂಟ್ ಹೊಡಿರಲ್ಲ ಅಂತಾರಲ್ಲ ಹಂಗೆ ಆಗೈತೆ ರೀ. ಎಲ್ಲ ಆಟೋಮೆಟಿಕ್ ಫೋಕಸ್ ಆಕೈತಿ, ಮಸ್ತ್ ಐತ್ರಿ. ಆಮೇಲೆ ಇನ್ನೊಂದು, ಯಾರಿಗೆ ಫೋಟೋಗ್ರಫಿ ವಿಡಿಯೋಗ್ರಫಿ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಈ ವಿಡಿಯೋ ಪೂರ ನೋಡ್ರಿ, ನಿಮ್ಗೆ ಮಸ್ತ್ ಮಜಾನೂ ಬರುತ್ತೆ, ನಾಲೆಜ್ ಬರುತ್ತೆ. ಆಮೇಲೆ ಯಾರು ನಾಲೆಜ್ ಐತಲ್ಲ ನಿಮ್ಗಂತೂ ಹಬ್ಬ ಹೋಗಿರತ್ತಾಗ ಭಯಂಕರ ಖುಷಿ. ಯಾಕಂದ್ರೆ ಸಸ್ತಾ ಐತ್ರಿ ಲೆನ್ಸ್. ಬರೀ 25,000 ರೂಪಾಯಿಗೆ ನಿಮ್ಗೆ 85mm ಲೆನ್ಸು 1.8 ಅಪರ್ಚರ್ ಯಾವ ಕೊಡ್ತಾನೆ ರೀ. ಅದು ನಿಕಾನ್ Z30 ಮಿರರ್ಲೆಸ್ DSLR ಕ್ಯಾಮ್ರಾಗ ರೀ. ನಿಮ್ಮ ಕಡೆ ಕೆನಾನ್ ಇದ್ರೂ ಓಕೆ ರೀ, ನೋ ಪ್ರಾಬ್ಲಮ್, ಅದಕ್ಕೂ ಬರ್ತೀರಿ. ಕೆನಾನ್ ಮೌಂಟ್ ಬರ್ತೈತಿ, ಸೋನಿ ಮೌಂಟ್ ಬರ್ತೈತಿ, ಆಮೇಲೆ ಫೂಜಿ ಲುಮಿಕ್ಸ ಏನಿದೆ ಎಲ್ಲ ಮೌಂಟ್ ಕೊಡ್ತಾರೆ ರೀ. ಎಲ್ಲಕ್ಕೂ ರೇಟು ಅಷ್ಟೇ 25,000 - 30,000 ರೂಪಾಯಿ ವೇರಿ ಆಗ್ತಿರುತ್ತೆ ರೀ. ಅಷ್ಟೇ, ಭಾಳೇನಿಲ್ಲ. ಲಿಂಕ್ ಹಾಕೀನಿ ನೋಡಿರಿ, ನಿಮ್ಗೆ ಇನ್ನೂ ಡಿಸ್ಕೌಂಟ್ ಕೊಡ್ತಾರೆ ಮತ್ತು ಲಿಂಕ್ ಯೂಸ್ ಮಾಡಿರಿ. ಯಾಕಂದ್ರೆ ನಮ್ಮ ಹಳ್ಳಿ ಮಂದಿಗೆ ಟ್ಯಾಲೆಂಟ್ ಮಸ್ತ್ ಇರುತ್ತೆ ರೀ. ಅಗ್ದಿ ಹಳ್ಳಿ ಮಂದಿ ಎಲ್ಲ ಒಟ್ಟು ನಮ್ಮ ಹಿಂದೂಸ್ತಾನಿ ಮಂದಿಗಳು ರೀ ಭಯಂಕರ ಟ್ಯಾಲೆಂಟ್ ರೀ. ಅದ್ರಾಗ ಉತ್ತರ ಕರ್ನಾಟಕದ ಮಂದಿ ಅಂತೂ ಇನ್ನೂ ಟ್ಯಾಲೆಂಟ್ ರೀ. ಆಮೇಲೆ ಎಲ್ಲ ಸಸ್ತಾ ಒಳಗೆ ಮಸ್ತ್ ಕೆಲಸ ಮಾಡ್ತಾರೆ ರೀ. ಫಾರ್ ಎಕ್ಸಾಂಪಲ್ ಚಂದ್ರಾಯಣ ಹರಿಸಿದ್ರಲ್ಲ ರೀ, ಹಂಗೆ ರೀ. ಅದಕ್ಕೆ ನಮ್ಮ ಹಳ್ಳಿ ಫೋಟೋಗ್ರಾಫರ್ಸ್ಗೆ ಈ ಸಸ್ತಾ ಲೆನ್ಸ್ ಕೊಟ್ರೆ ಝಕಾಸು ಮದುವೆ ಫೋಟೋ ಹೊಡಿತಾರೆ ರೀ. ಆಮೇಲೆ ಈ ಲೆನ್ಸು ಏನು ಮಾಡೀನಿ ರೀ, ಇದಕ್ಕೆ ಬರೀ 25,000-30,000 ರೂಪಾಯಿ ಆಕೈತೆ ರೀ. ಅದನ್ನು ನೀವು ಬ್ರ್ಯಾಂಡೆಡ್ ತೊಗೊಳ್ರಿ. ನನ್ನ ಕಡೆ ನಿಕಾನ್ Z30 ಬಾಡಿ ಐತಲ್ಲ, ನಾನು ನಿಕಾನ್ ಲೆನ್ಸ ತೊಗೊಂಡ್ರೆ ಅದಕ್ಕೆ 50,000-60,000 ರೂಪಾಯಿ ಆಕೈತೆ ರೀ. ಅದು ಹಾಂಗ್ಕಾಂಗ್ದಾಗ ಸ್ವಲ್ಪ ಸಸ್ತಾ, ಮತ್ತು ಅದ್ರಾಗ ಅಷ್ಟು ಕಾಸ್ಟ್ಲಿ ಐತೆ ರೀ. ಅದೇ ಈ ಲೆನ್ಸ್ ತೊಗೊಳ್ರಿ ನೀವು, ಆಸ್ಟ್ರಿ ಹೋರಿ ಅದ ಬರೀ 25,000-30,000 ರೂಪಾಯಿ. ಅರ್ಧಕ್ಕೆ ರೊಕ್ಕ ಉಳಿತಾವೆ ನಿಮ್ಗೆ. ಅದರ ರೊಕ್ಕ ಮತ್ತು ಇನ್ನೊಂದು ಲೆನ್ಸ್ ತೊಗೋಬೋದು ನೀವು. ಅದ್ರಾಗ ಮತ್ತು ಖತರ್ನಾಕ್ ವೆಡ್ಡಿಂಗ್ ಫೋಟೋಗ್ರಫಿ ಯಾವೆಲ್ಲ ದುನಿಯಾ ಮಾಡ್ಬೋದು ನೀವು. ಅದ್ರಾಗ ಏನು ಮಾಡಿದ್ದು ನಾನಂದ್ರೆ ಈ ಲೆನ್ಸು ಆಸ್ಟ್ರಿ ಹೋರಿ ಮತ್ತು ನಿಕಾನ್ AF-S ಅಂತಾರೆ, ಅದೈತಿ. ಅದಕ್ಕೆ ಮತ್ತು ಅಡ್ಯಾಪ್ಟರ್ ಹಾಕಿ ಸೇಮ್ ಕ್ಯಾಮ್ರಾ ಯೂಸ್ ಮಾಡಿದ್ದೀನಿ. ಎರಡು 85mm ಲೆನ್ಸು ಆಮೇಲೆ 1.8 ಅಪಾರ್ಚರ್ ಇಟ್ಟು ಗೌರಿಗೆ ಭಾಳ ಬೇಡ್ಕೊಂಡಿರಿ. ಮಾಡ್ಲಂದ್ರೆ ಭಾಳ ನಕಲ ಮಾಡಿದ್ದು. ಯಪ್ಪ ಎಣ್ಣ ಅಂದಾಗ ಆಮೇಲೆ ಒಪ್ಕೊಳ್ರಿ. ಹಾಗೆ ಸ್ವಲ್ಪ ಶೂಟಿಂಗ್ ಮಾಡೀನಿ. ನೋಡ್ರಿ ಹೆಂಗೆ ಬರುತ್ತೆ ವೀಡಿಯೋ ಶೂಟಿಂಗ್ ಒಂದು ಮಾಡೀನಿ. ಹೆಂಗೆ ನೋಡ್ರಕ್ಕಿಂದ. ಆಮೇಲೆ ನನಗೆ ಕಂಪೇರ್ ಮಾಡೋಕ್ಕಾಗೋಲ್ತು, ನೀವೇ ಕಂಪೇರ್ ಮಾಡಿ ಹೇಳಿಬಿಡ್ರಪ್ಪ. ಯಾಕಂದ್ರೆ ಬುಕ್ಕೆ ಎಫೆಕ್ಟ್ ನೋಡ್ರಿ ಹೆಂಗೈತೆ, ಎಂಥ ಝಕಾಸ್ ಬುಕ್ಕೆ ಎಫೆಕ್ಟ್ ಬರ್ತರಾಗ. ಆಮೇಲೆ ಎರಡೂ ಕಂಪೇರ್ ಮಾಡಿದ್ರಿ, ನಿಕಾನು ಮತ್ತು ಆಸ್ಟ್ರಿ ಎರಡೂ ವೀಡಿಯೋ ಹಾಕ್ತೀರಿ. ಆದ್ರೆ ಯಾವ್ದು ನಿಕಾನು ಯಾವ್ದು ನನಗೆ ಗೊತ್ತಾಗುತ್ತೆ ಹೋರಪ್ಪ, ನೀವೇ ಹೇಳ್ರಿ, ಕಮೆಂಟ್ ಹಾಕಿ ಹೇಳಿಬಿಡ್ರಿ.
ಆಮೇಲೆ ಲೆನ್ಸ್ ತೊಗೋಬೇಕಂದ್ರೆ ತಳಗೆ ಈ ವಿಡಿಯೋ ತಳಗೆ ಡಿಸ್ಕ್ರಿಪ್ಷನ್ ಇದು ಮಾಡೀನಿ ಲಿಂಕ್ ಹಾಕೀನಿ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕೀನಿ ಆ ಲಿಂಕ್ಲಿ ತೊಗೊಂಡ್ರೆ ಮತ್ತೆ ನಿಮ್ಗೆ ಡಿಸ್ಕೌಂಟ್ ಕೊಡ್ತಾರೆ ರೀ ಆಮೇಲೆ ಅವಾಗ ಫೆಸ್ಟಿವಲ್ ಆಫರ್ ಗಿಫರ್ ಏನೇ ಇರ್ತಾವೆ ರೀ ಒಟ್ಟು ನೋಡ್ಕೊತಿರ್ರಿಪ್ಪ ಲಿಂಕ್ ನೋಡ್ಕೊತಿರ್ರಿ ಒಟ್ಟು ನಿಮ್ಗೆ ತೊಗೊಂಡ್ರೆ ಮಜಾ ಬರೈತಿ ಆಮೇಲೆ 7R ಡಿಸೈನ್ಸ್ ಅವ್ರದ್ದು ಮತ್ತು ನಾನು ಹಿಂದೆ ಕೆಲವು ಬೇರೆ 25 mm ಆಮೇಲೆ 18 mm ಅವು ವೀಡಿಯೋ ಮಾಡಿದ್ವಿ ಬಟ್ ಅವೆಲ್ಲ ಮ್ಯಾನ್ಯುವಲ್ ಫೋಕಸ್ ರೀಪ್ಪ ಅವ್ನು ಕ್ಯಾಟ್ ಝಂಜಾಟ್ ರೀ ಮ್ಯಾನ್ಯುವಲ್ ಫೋಕಸ್ ಮ್ಯಾನ್ಯುವಲ್ ಫೋಕಸ್ ಹೆಂಗಂದ್ರೆ ಆಫ್ಲೈನ್ ವಿಡಿಯೋಗ್ರಫಿ ಅಂದ್ರೆ ಮಾಡೋಕೆ ಅಷ್ಟೇ ಯೂಸ್ ಆಕೈತೆ ರೀ ಈಗ ರಿಯಲ್ ಟೈಮ್ ವೀಡಿಯೋ ಮಾಡೋಕೆ ಬಲ್ಲಿ ತ್ರಾಸ ರೀ ಫೋಕಸ್ ಮಾಡಿದ್ರಾಗ ಅಲ್ಲಿ ಹೆಣ ಬಿದ್ದು ಹೋಗ್ಬಿಡುತ್ತೆ ನಾನು ಸೊ ಹೀಗಾಗಿ ಈಗ ಆಟೋಮೆಟಿಕ್ ಬಂದೈತಿ ಆಟೋಮೆಟಿಕ್ ನಂಗೆ ಕೊಟ್ಟಾರ ಅದ್ರದ್ದು ಮಾಡತ್ತೀನಿ ರಿವ್ಯೂ ಮಾಡೀನಿ ಹೆಂಗೈತಿ ನೀವು ಸ್ವಲ್ಪ ಕಮೆಂಟ್ ಹೇಳಿಬಿಟ್ರಪ್ಪ ಅಲ್ಲಿವರೆಗೆ ಟೇಕ್ ಕೇರ್ ಜೈ ಹಿಂದ್ ಜೈ ಕರ್ನಾಟಕ ಬಾಯ್